ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 8ರ ನಂತರ ಧನುಷ್ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮೇ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಧನುಷ್ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲಿಯಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ಧನುಷ್ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಬನ್ನಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಧನುಷ್ ರಾಶಿಯವರಿಗೆ ಈ ಮೇ ತಿಂಗಳು ಏನೆಲ್ಲ ಅದ್ಭುತ ಶುಭ ಫಲಿತಾಂಶಗಳು ಇರಲಿದೆ, ಯಾವ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೇನೆ ಸ್ನೇಹಿತರೆ. ಅದರಿಂದ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಬನ್ನಿ. ಹೌದು ಸ್ನೇಹಿತರೆ, ಈ ಮೇ 2026ರ ಈ ತಿಂಗಳು ಧನುಷ್ ರಾಶಿಯವರಿಗೆ ಅದ್ಭುತವಾದಂತಹ ಶುಭ ಫಲಿತಾಂಶಗಳನ್ನು ಹಾಗೆ ವಿಜಯವನ್ನು ತರಲಿದೆ. ಕಳೆದ ತಿಂಗಳು 4ನೇ ಮನೆಯಲ್ಲಿದ್ದ ಗ್ರಹಗಳ ಸಂಯೋಗದಿಂದಾಗಿ ಮನೆಯಲ್ಲಿ ಎದುರಿಸಿದಂತಹ ಅಸಮಾಧಾನ, ಮಾನಸಿಕ ಒತ್ತಡದಿಂದ ಮೇ 11ರಂದು ಕುಜನು 5ನೇ ಮನೆಗೆ ಬದಲಾಗುತ್ತಿದ್ದಂತೆ ದೊಡ್ಡ ಉಪಶಮನ ದೊರೆಯುತ್ತದೆ. ಇನ್ನು ಈ ತಿಂಗಳು ವಿಶೇಷವೇನೆಂದರೆ, ಮೇ 14ರಂದು ಶುಕ್ರನು 7ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುವ ಕಾರಣ, ಹಾಗೆ ಮೇ 15ರಂದು ಸೂರ್ಯನು 6ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ, ಈ ಅದ್ಭುತವಾದಂತಹ ಗ್ರಹ ಸ್ಥಿತಿಗಳು ನಿಮಗೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನವನ್ನು ತರಲಿದ್ದು, ವೃತ್ತಿಯಲ್ಲಿ ಭೇದಿಸಲಾಗದಂತಹ ಪ್ರಾಬಲ್ಯವನ್ನು ಹಾಗೆ ವೈಯಕ್ತಿಕ ಜೀವನದಲ್ಲಿ ಸಂತೋಷವನ್ನು ಕೂಡ ಈ ಮೇ ತಿಂಗಳು ನೀಡಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮೇ 8ರ ನಂತರ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ನಾಳೆಯಿಂದ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಧನುಷ್ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮತ್ತು 7ನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ಶುಕ್ರನು ಪ್ರವೇಶವನ್ನು ಮಾಡಲಿದ್ದು, ಮೇ 14ರವರೆಗೆ 6ನೇ ಮನೆಯಲ್ಲಿ ಇರಲಿದ್ದು, ಈ ಟೈಮ್ನಲ್ಲಿ ಋಣ ವಿಮುಕ್ತಿಯನ್ನು ಕಾಣ್ತಾ ಬರ್ತೀರಿ. ಮೇ 14ರಂದು 7ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಗುರುವಿನೊಂದಿಗೆ ಸಂಯೋಗವನ್ನು ಮಾಡುವ ಕಾರಣ ಅದ್ಭುತವಾದಂತಹ ವ್ಯಾಪಾರ ಲಾಭಗಳನ್ನು ಕಾಣ್ತಾ ಬರ್ತೀರಿ. ಈ ಟೈಮ್ನಲ್ಲಿ ನಿಮ್ಮ ಆಕರ್ಷಣೆಯು ಕೂಡ ಹೆಚ್ಚಾಗಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 6ನೇ ಮನೆಯಲ್ಲಿ ಈ ತಿಂಗಳು ಸೂರ್ಯನು ಇರಲಿದ್ದು, ಮೇ 14ರವರೆಗೆ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಸಂತಾನ ಲಾಭವನ್ನು ಕಾಣ್ತಾ ಬರ್ತೀರಿ. ಮೇ 15ರಿಂದ 6ನೇ ಮನೆಯಲ್ಲಿ ಪ್ರವೇಶವನ್ನು ಮಾಡುವ ಕಾರಣ ಶತ್ರು ಜಯ ಹಾಗೆ ಉದ್ಯೋಗದಲ್ಲಿ ಅಖಂಡ ವಿಜಯವನ್ನು ಕಾಣ್ತಾ ಬರ್ತೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 6ನೇ ಮನೆಯಲ್ಲಿ ಬುಧನು ಇರಲಿದ್ದು, ಮೇ 15ರಿಂದ 6ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ಯೋಗ ಉಂಟಾಗಲಿದ್ದು, ಹಾಗೆ ಮೇ 29ರಂದು 7ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಕೌಟುಂಬಿಕ ಜವಾಬ್ದಾರಿಗಳನ್ನು ತರಲಿದ್ದಾರೆ. ಮನೆಯಲ್ಲಿ ಶಿಸ್ತು ಕೂಡ ಹೆಚ್ಚಾಗಲಿದ್ದು, ತಾಯಿಯ ಆರೋಗ್ಯದ ವಿಷಯಗಳಲ್ಲಿ ಬಹಳಷ್ಟು ಕಾಳಜಿಯನ್ನು ಈ ರಾಶಿಯವರು ವಹಿಸಬೇಕಾಗುತ್ತದೆ. ಇನ್ನು ಈ ರಾಶಿಯವರ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಮಿಥುನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಗುರುವು ಸಪ್ತಮ ಸ್ಥಾನದಲ್ಲಿ ಗುರು ಇರೋ ಕಾರಣ ಉನ್ನತವಾದಂತಹ ಸಾಮಾಜಿಕ ಸ್ಥಾನಮಾನವನ್ನು ಕಾಣ್ತಾ ಬರ್ತೀರಿ. ವ್ಯಾಪಾರ ವಿಸ್ತರಣೆ ಆಗ್ತಾ ಬರ್ತದೆ. ದಾಂಪತ್ಯ ಸೌಖ್ಯವನ್ನು ಕೂಡ ಈ ರಾಶಿಯವರು ಅನುಭವಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಸ್ವಕ್ಷೇತ್ರದಲ್ಲಿ ಮೇ 11ರಂದು ಪ್ರವೇಶವನ್ನು ಮಾಡತಕ್ಕಂತಹ ಕುಜನು ಮಕ್ಕಳ ಮೂಲಕ ಸಂತೋಷವನ್ನು ತರಲಿದ್ದು, ಕ್ರೀಡೆಗಳಲ್ಲಿ ನಿಮ್ಮ ಮಕ್ಕಳು ಸಾಧನೆಯನ್ನ ಮಾಡಲಿದ್ದಾರೆ. ಇದರಿಂದ ನಿಮ್ಮ ಬುದ್ಧಿಬಲ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ. ಇನ್ನು ಈ ಮೇ 8ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಬರೋದಾದ್ರೆ,
ಉದ್ಯೋಗಿಗಳಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಗೊಂದಲಗಳು ಈ ಮೇ ತಿಂಗಳಿನಲ್ಲಿ ಉಂಟಾಗೋದಿಲ್ಲ. ಏಕೆಂದರೆ ಮೇ 15ರಂದು ಭಾಗ್ಯದ ಅಧಿಪತಿ ಸೂರ್ಯ ಮತ್ತು ಕರ್ಮಾಧಿಪತಿ ಬುಧ 6ನೇ ಸ್ಥಾನವಾದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡುವ ಕಾರಣ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಶತ್ರು ಜಯವನ್ನ ಕರುಣಿಸುತ್ತದೆ. ಅದರಿಂದ ಕಚೇರಿಯಲ್ಲಿ ನಿಮ್ಮ ಮೇಲೆ ಸಂಚು ರೂಪಿಸುವವರು ಕೂಡ ನಿಮ್ಮ ಮುಂದೆ ತಲೆಬಾಗುವುದು ಖಂಡಿತ ಅಂತಲೇ ಹೇಳ್ಬೋದು. ಹಾಗೆ ಈ ಮೇ 8ರ ನಂತರ ನಿಮ್ಮ ಕಾರ್ಯಕ್ಷಮತೆಗೆ ಅಧಿಕಾರಿಗಳಿಂದ ಅದ್ಭುತವಾದಂತಹ ಪ್ರಶಂಸೆಗಳು ಸಿಗ್ತಾ ಬರ್ತದೆ. ಇಂಕ್ರಿಮೆಂಟ್ಗಳು ಕೂಡ ಆಗಲಿದೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಾಹಸಮಯವಾಗಿರಲಿದ್ದು, ಸಂದರ್ಶನಗಳಿಗೆ ಹಾಜರಾಗುವವರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಬಯಸಿದಂತಹ ಉದ್ಯೋಗವೂ ಕೂಡ ಸಿಗಲಿದೆ. ಕಚೇರಿಯಲ್ಲಿ ನಿಮಗೆ ಒಂದು ಬಲವಾದಂತಹ ವರ್ಗ ಅಥವಾ ತಂಡವು ಬೆಂಬಲವಾಗಿ ನಿಲ್ಲಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರಸ್ಥರಿಗೆ ಇದು ನೂತನ ಅಧ್ಯಾಯ ಅಂತಲೇ ಹೇಳ್ಬೋದು. 7ನೇ ಮನೆಯಲ್ಲಿ ಅಂದರೆ ವ್ಯಾಪಾರ ಸ್ಥಾನದಲ್ಲಿ ಈಗಾಗಲೇ ಸಂಚರಿಸುತ್ತಿರುವ ನಿಮ್ಮ ಲಗ್ನಾಧಿಪತಿ ಗುರು ಮೇ 14ರಂದು ಲಾಭಾಧಿಪತಿಯಾದಂತಹ 11ನೇ ಮನೆಗೆ ಶುಕ್ರನು ಕೂಡ ಅಲ್ಲಿಗೆ ಪ್ರವೇಶವನ್ನ ಮಾಡುವ ಕಾರಣ ಈ ಗುರು ಶುಕ್ರರ ಸಂಯೋಗವು ವ್ಯಾಪಾರ ವಿಸ್ತರಣೆಗೆ ಬ್ರಹ್ಮಾಸ್ತ್ರವನ್ನ ನಿಮಗೆ ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಕಸ್ಟಮರ್ ಬೇಸ್ ವಿಪರೀತವಾಗಿ ಬೆಳೀತಾ ಬರ್ತದೆ. ಪಾರ್ಟ್ನರ್ಶಿಪ್ ನಿಮಗೆ ಅತ್ಯಧಿಕ ಲಾಭಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರಾಶಿಯವರು ಕಲೆ, ಮೀಡಿಯಾ, ಡಿಸೈನಿಂಗ್ ಅಥವಾ ಕನ್ಸಲ್ಟೆನ್ಸಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಹಣದ ಮಳೆಯೇ ಸುರಿಯಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಬ್ರ್ಯಾಂಡ್ ಇಮೇಜ್ ಹೆಚ್ಚಾಗುವುದರಿಂದ ಮಾರುಕಟ್ಟೆಯಲ್ಲಿ ನಿಮ್ಮದೇ ಪ್ರಾಬಲ್ಯವೂ ಕೂಡ ಹೆಚ್ಚಾಗಲಿದೆ. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ವಿಶೇಷವಾಗಿ ಸ್ಥಿರತೆ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರಲಿದೆ. ಲಾಭಾಧಿಪತಿಯಾದಂತಹ ಶುಕ್ರನು 7ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರೋ ಕಾರಣ ಬಹು ಆದಾಯದ ಮೂಲಗಳು ತೆರೆದುಕೊಳ್ತಾ ಹೋಗ್ತವೆ. ವ್ಯಾಪಾರದ ಮೂಲಕ ದಿನನಿತ್ಯದ ಲಾಭಗಳು ಕೂಡ ಅದ್ಭುತವಾಗಿರಲಿದೆ. ಮೇ 15ರ ನಂತರ 6ನೇ ಮನೆಯಲ್ಲಿ ಸೂರ್ಯ ಬುಧನ ಸಂಚಾರದಿಂದಾಗಿ ಹಳೆಯ ಸಾಲಗಳು ಅಥವಾ ಬ್ಯಾಂಕ್ ಸಾಲಗಳನ್ನು ತೀರಿಸಲು ಬೇಕಾದಂತಹ ಹಣವೂ ಕೂಡ ನಿಮಗೆ ಕೈ ಸೇರಲಿದೆ. ನಿಮ್ಮ ಮೇಲಿರುವ ಆರ್ಥಿಕ ಒತ್ತಡ ಬಹಳಷ್ಟು ಕಡಿಮೆ ಆಗಲಿದೆ. ಆದರೆ 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಮನೆ ನಿರ್ಮಾಣ ಅಥವಾ ವಾಹನಗಳಿಗಾಗಿ ಯೋಜನಾಬದ್ಧ ಹೂಡಿಕೆಗಳನ್ನು ಮಾಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಮೇ 11ರಂದು ಕುಜನು 4ನೇ ಮನೆಯಲ್ಲಿ ಬಿಡುವುದರಿಂದ ಅಲ್ಲಿಯವರೆಗೆ ಇದ್ದಂತಹ ಮಾನಸಿಕ ಆತಂಕ, ಎದೆ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ದೊಡ್ಡ ಉಪಶಮನವೂ ಕೂಡ ದೊರೆಯಲಿದೆ. ಮೇ 14ರಿಂದ ಸೂರ್ಯನು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮಲ್ಲಿನ ಪ್ರಾಣಶಕ್ತಿ ದುಪ್ಪಟ್ಟಾಗಲಿದೆ. ಅಂದರೆ ನಿಮ್ಮ ಇಮ್ಯುನಿಟಿಯೂ ಕೂಡ ಹೆಚ್ಚಾಗಲಿದೆ. ಹಳೆಯ ಅನಾರೋಗ್ಯಗಳು ಕೂಡ ವೇಗವಾಗಿ ಗುಣಮುಖವಾಗಲಿದೆ. ಆದರೆ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನು ಸ್ವಲ್ಪ ಉಷ್ಣತತ್ವವನ್ನು ಅಂದರೆ ಪಿತ್ತವನ್ನು ಹೆಚ್ಚಿಸುವ ಕಾರಣ ಇದರಿಂದ ಹೊಟ್ಟೆಯಲ್ಲಿ ಹುರಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ಬೋದು. ಖಾರ ಮಸಾಲ ಪದಾರ್ಥಗಳಿಂದ ದೂರವಿರುವುದು ಒಳ್ಳೆಯದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಈ ಮೇ ತಿಂಗಳು ಆನಂದೋತ್ಸಾಹವನ್ನು ತುಂಬಿರಲಿದೆ. ಅದರಲ್ಲೂ ಈ ಮೇ 8ರ ನಂತರ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಉತ್ತಮವಾದಂತಹ ಸಂಬಂಧಗಳು ಕೂಡ ನಿಮಗೆ ಒದಗಲಿದೆ. ಮೇ 14ರಂದು ಸಪ್ತಮ ಸ್ಥಾನದಲ್ಲಿ ಶುಕ್ರ ಗ್ರಹಗಳ ಸಂಯೋಗವು ವಿವಾಹ ಆಗದವರಿಗೆ ಅದ್ಭುತವಾದಂತಹ ಸಂಬಂಧಗಳನ್ನು ಒದಗಿಸಲಿದೆ. ಈಗಾಗಲೇ ವಿವಾಹ ಆದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಕಾಲವನ್ನು ಕಳೀತಾ ಬರ್ತೀರಿ. ಸಮಾಜದಲ್ಲಿ ಇಬ್ಬರಿಗೂ ಉತ್ತಮ ಗುರುತು ಸಿಗಲಿದೆ. ಪಂಚಮಾಧಿಪತಿಯಾದಂತಹ ಕುಜನು ಮೇ 11ರಂದು 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವ ಕಾರಣ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ನೀವು ಹೆಮ್ಮೆ ಪಡ್ತಾ ಹೋಗ್ತೀರಿ. ಅವರು ಕ್ರೀಡೆಗಳಲ್ಲಿ ಅಥವಾ ಓದಿನಲ್ಲಿ ದೊಡ್ಡ ವಿಜಯಗಳನ್ನು ಸಾಧಿಸಲಿದ್ದಾರೆ. ಆದರೆ ಕುಜನ ಪ್ರಭಾವದಿಂದ ಮಕ್ಕಳಲ್ಲಿ ಸ್ವಲ್ಪ ಮುಂಡುತನ ಅಥವಾ ವಾದ ಮಾಡುವಂತಹ ಪ್ರವೃತ್ತಿ ಹೆಚ್ಚಾಗಲಿದೆ. ಅವರನ್ನು ಪ್ರೀತಿಯಿಂದ ದಾರಿಗೆ ತರುವುದು ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾಸ್ಥಾನದಲ್ಲಿ ಹಾಗೆ 4ನೇ ಮನೆಯಲ್ಲಿ ಶನಿಯ ಪ್ರಭಾವವಿದ್ದರೂ ಕೂಡ ಮೇ 11ರಂದು ಪಂಚಮಾಧಿಪತಿ ಕುಜನು 5ನೇ ಮನೆಯಲ್ಲಿ ಸ್ವಕ್ಷೇತ್ರದವನ್ನು ಹೊಂದುವ ಕಾರಣ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಟೆಕ್ನಿಕಲ್, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಓದ್ತಿರೋರಿಗೆ ಒಂದು ವರ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಛಲ, ಚುರುಕುತನ ಹೆಚ್ಚಾಗ್ತಾ ಬರ್ತದೆ. ಮೇ 15ರ ನಂತರ 6ನೇ ಮನೆಯಲ್ಲಿ ಸೂರ್ಯ ಬುಧರ ಪ್ರಭಾವದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ
ಅಖಂಡವಾದಂತಹ ವಿಜಯ, ಸರ್ಕಾರಿ ಉದ್ಯೋಗಾವಕಾಶಗಳು ಲಭಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು? 4ನೇ ಮನೆಯಲ್ಲಿ ಇರತಕ್ಕಂತಹ ಶನಿಯ ದೋಷವನ್ನು ನಿವಾರಿಸಿಕೊಂಡು 6, 7 ಮನೆಯಲ್ಲಿ ಇರತಕ್ಕಂತಹ ಶುಭಗ್ರಹಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಈ ಪರಿಹಾರಗಳನ್ನು ಪಾಲಿಸ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಲಗ್ನಾಧಿಪತಿ ಗುರುವಿನ ಸಪ್ತಮ ಸ್ಥಾನದಲ್ಲಿ ಇರುವ ಕಾರಣ ಅವರ ಅನುಗ್ರಹದಿಂದ ವ್ಯಾಪಾರ ಮತ್ತು ವೈವಾಹಿಕ ಆನಂದವನ್ನು ಪಡೆಯಲು ಪ್ರತಿ ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಗುರುವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. 5ನೇ ಮನೆಯಲ್ಲಿ ಇರತಕ್ಕಂತಹ ಕುಜನಿಂದ ಮಕ್ಕಳಿಗೆ ಬರುವಂತಹ ಮೊಂಡತನವನ್ನು ಕಡಿಮೆ ಮಾಡಲು, ಅವರಿಗೆ ವಿದ್ಯಾಭಿವೃದ್ಧಿಯನ್ನು ಉಂಟು ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಿ. 4ನೇ ಮನೆಯಲ್ಲಿ ಶನಿಯು ಇರುವುದರಿಂದ ತಾಯಿಯ ಆರೋಗ್ಯವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವುದು ಮತ್ತು ಶನಿವಾರದಂದು ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸುವುದರಿಂದ ಮನೆಯಲ್ಲಿ ಶಾಂತಿಯೂ ಕೂಡ ಲಭಿಸಲಿದೆ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಹಾಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.